RCB! RCB! Guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಏನು ಸ್ಪೆಷಲ್, ಯಾಕೆ ಇಂಡಿಯಾ ಜರ್ಸಿ ಹಾಕೊಂಡಿದ್ದೀನಿ ಅಂತಂದರೆ, ಇಲ್ಲಿ ಡರ್ಬಿಯಲ್ಲಿ ಒಂದು ಮ್ಯಾಚ್ ಇದೆ, ವುಮೆನ್ಸ್ ಮ್ಯಾಚು, ನ್ಯೂಜಿಲ್ಯಾಂಡ್ ವರ್ಸಸ್ ಇಂಗ್ಲೆಂಡು. ಅದಕ್ಕೆ ನಾವು ಇಂಡಿಯನ್ ಜರ್ಸಿ ಹಾಕೊಂಡು ಹೋಗ್ತಾ ಇದ್ದೀವಿ. ಐ ನೋ ಇಟ್ಸ್ ಫನ್ನಿ, ಬಟ್ ಸ್ಟಿಲ್ ವಿ ಸಪೋರ್ಟ್ ಇಂಡಿಯಾ. ಮ್ಯಾಚ್ ಯಾವುದಾದ್ರೂ ಆಗಿರಲಿ, ನಮಗೆ ಇಂಡಿಯಾನೇ ಇಂಪಾರ್ಟೆಂಟು. ಟೋಟಲ್ ಒಂದು 16 to 20 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಅದಿಷ್ಟರಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್, ನಮ್ಮವ್ರು ಇಬ್ಬರೇ ಇಂಡಿಯನ್ ಜರ್ಸಿ ಹಾಕೊಂಡು ಹೋಗ್ತಾ ಇರೋದು. ಇಲ್ಲಿ ಡರ್ಬಿಯಲ್ಲಿ ಮ್ಯಾಚ್ ಹೇಗಿರುತ್ತೆ, ಬೇರೆ ದೇಶದಲ್ಲಿ ಮ್ಯಾಚ್ ಹೇಗಿರುತ್ತೆ, ಇಲ್ಲಿಂದ ಮ್ಯಾಚ್ ಸ್ಟೇಡಿಯಮ್ಗೆ ಹೇಗೆ ಹೋಗ್ತೀವಿ, ಮ್ಯಾಚ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಲ್ಲನೂ ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನನಗೆ ಮ್ಯಾಚ್ ನೋಡೋದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮು. ಬಿಕಾಸ್ ವುಮೆನ್ಸ್ RCB ಮ್ಯಾಚ್ಗೆ ಹೋಗಿದ್ದೆ ನಾನು ಬ್ಯಾಂಗ್ಳೂರಲ್ಲಿದ್ದಾಗ, ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಟೆಕ್ನಿಕಲಿ ಇದು ನನ್ನ ಸೆಕೆಂಡ್ ಮ್ಯಾಚ್. ಇದು ಕೂಡ ವಿಮೆನ್ಸೇನೆ. ಯಾರಾದ್ರೂ ಗೆಲ್ಲಿ ಗುರು, ನಮ್ಮ ಇಂಡಿಯಾ ಅಂತೂ ಇಲ್ಲ ಕಾಂಪಿಟೇಷನ್ ಅಲ್ಲಿ. ಯಾರಾದ್ರೂ ಗೆಲ್ಲಿ, ಎರಡಕ್ಕೂ ಸಪೋರ್ಟ್ ಮಾಡ್ತೀವಿ. ಬಟ್ ನಮ್ಮ ಮೇನ್ ಸಪೋರ್ಟ್ ಬಂದ್ಬಿಟ್ಟು ನಮ್ಮ ಇಂಡಿಯಾಗಿರುತ್ತೆ ಯಾವಾಗ್ಲೂ. ಓಕೆನಾ? ಸೊ ಐ ವಿಲ್ ಟೇಕ್ ಯು ಥ್ರೂ ದಿಸ್ ಹೋಲ್ ಡೇ. ಹೇಗಿರುತ್ತೆ ಅಂತ ಐ ವಿಲ್ ಲೆಟ್ ಯು ನೋ. ಆ್ಯಂಡ್ ಮನೇಲಿ ಅನ್ನ ಸಾಂಬಾರು ಅನ್ನ ಮತ್ತು ರಸಮ್ ಮಾಡಿಟ್ಟಿದ್ದೀನಿ. ಬಿಕಾಸ್ ಅಲ್ಲಿ ಏನೂ ಸಿಗಲ್ಲ ನಮಗೆ. ಸಿಕ್ಕರೂ ಸಪ್ಪೆ ಗುರು, ಅದನ್ನ ಸಪ್ಪೆ ಅಂತೂ ತಿನ್ನೋಕ್ಕಾಗಲ್ಲ ನಮ್ಮ ಕೈಲಿ. ಹಾಗಾಗಿ ಡಿನ್ನರ್ ಮಾಡಿಟ್ಟಿದ್ದೀನಿ. ಈಗಷ್ಟೇ ಲೈಟಾಗಿ ಸಮೋಸ ಆ್ಯಂಡ್ ಟೀ ಕುಡಿದ್ವಿ. ಇವಾಗ ಹೋಗಿ ಕರೆಕ್ಟು ಟೈಮ್ ಎಷ್ಟಾಗಿದೆ ಅಂದರೆ, ಟೈಮು 5 o'clock ಆಗಿದೆ ಈವ್ನಿಂಗ್. ಇಲ್ಲಿಂದ ಸ್ಟೇಡಿಯಂಗೆ ಅರ್ಧ ಗಂಟೆ ಬೇಕಾಗತ್ತೆ ಅಷ್ಟೇ. ಸೊ 5:30, 5:45 ಹಂಗೆ ರೀಚ್ ಆಗ್ತೀವಿ. ಎಸ್ ಗೈಸ್, ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ತಾಚಿ ಮಾಡ್ತೀವಿ. ಓಕೆನಾ? ಎಸ್, ನಡ್ಕೊಂಡು ಹೋಗ್ತೀವಂತೆ. ನಟರಾಜ ಸರ್ವಿಸು. ಮೇ ಬಿ ಆದರೆ ನನ್ನ ಕೈಲಿ ಶಕ್ತಿ ಇದ್ದರೆ ನಡ್ಕೊಂಡು ಹೋಗ್ತಾನೆ ಸಿಗ್ತೀನಿ, ಇಲ್ಲಾಂದರೆ ಸೀದಾ ಸ್ಟೇಡಿಯಮಲ್ಲಿ ಸಿಗ್ತೀನಿ. ಓಕೆನಾ? ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಎಸ್ ಗೈಸ್, ನಮ್ಮ ಇಂಡಿಯನ್ ಜರ್ಸಿ ಹಾಕಿದ್ದೀವಿ ಇಬ್ರು. ಈಗ ನೆಕ್ಸ್ಟು ಶೂಸ್ ಹಾಕ್ಬೇಕಷ್ಟೆ. ಮೊನ್ನೆ ಹೊಸ ಶೂಸ್ ತೊಗೊಂಡಿದ್ದೀವಿ, ಅದನ್ನು ಹಾಕೋತೀವಿ. ಹೌ ಆರ್ ಯು ಫೀಲಿಂಗ್? ಎಕ್ಸೈಟೆಡ್. ಅಲ್ಲ ಗುರು, ಇಂಡಿಯನ್ ಮ್ಯಾಚ್ ಇಲ್ಲದೆ ನಾವು ಇಂಡಿಯನ್ ಜರ್ಸಿ ಹಾಕೊಂಡು ಹೋಗ್ತಾ ಇದೀವಿ. ಹಂಗೆ ತೋರಿಸ್ಬೇಕಲ್ಲ, CSK ಫ್ಯಾನ್ಸ್ RCB ಮ್ಯಾಚ್ ಬರ್ತಾರಲ್ಲ. ಎಸ್ ಗೈಸ್, ಇದು ಯಾಕೋ ಸ್ವಲ್ಪ ಪರ್ಸ್ನಲ್ ಹೋಗುತ್ತೆ ಮ್ಯಾಚ್ ಅನ್ಸುತ್ತೆ. ಎನಿವೇಸ್, ಯಾರಾದ್ರೂ ಗೆಲ್ಲಿ, ನಾವು ಮಾತ್ರ ಇಂಡಿಯಾ ಸಪೋರ್ಟ್. ಎಸ್, ಬಾಯ್ ಬಾಯ್ ಗೈಸ್. ಸ್ಟೇಡಿಯಂ ಹತ್ರ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಜನ ಒಟ್ಟಿಗೆ ಹೋಗ್ತಾ ಇರೋದು. ಟೋಟಲ್ ಒಂದು 16 ಮೆಂಬರ್ಸ್ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಾ ಲೈಟು? ಹೊರಟೋಯ್ತು ಗೈಸ್. ಬನ್ನಿ, ನಿಮ್ಮನ್ನಲ್ಲೇ ಕರ್ಕೊಂಡು ಹೋಗ್ತೀನಿ. ಫಾರಿನ್ನಲ್ಲಿ ಮ್ಯಾಚ್ ಹೇಗಿರುತ್ತೆ ಇಲ್ಲಿ ಬರ್ದಿದ್ದಾರೆ ನೋಡಿ. ಟ್ರಾವೆಲ್ ಆರ್ಜ್ ಡರ್ಬಿ ಕ್ರಿಕೆಟ್ ಗ್ರೌಂಡ್ ಅಂತ. ಎಸ್, ಇದು ಪಾರ್ಕಿಂಗು. ಕಾರಲ್ಲಿ ಬಂದರೆ, ನಾವು ನಟರಾಜ ಸರ್ವಿಸಲ್ಲಿ ಬಂದಿದ್ದೀವಿ. ನಮ್ಗೆ ಯಾವುದೇ ರೀತಿ ಪಾರ್ಕಿಂಗು ಇಲ್ಲ, ಏನಿಲ್ಲ, ನಮಗೆ ಫುಲ್ ಫ್ರೀ. ಅಲ್ಲೊಂದು ಮೇನ್ ಪಾರ್ಕಿಂಗ್ ಇದೆ, ಕಾಣಿಸ್ತಾ ಇದೆಯಾ? ಅಲ್ಲಿ ಜನ, ದಟ್ ಈಸ್ ದ ಮೇನ್ ಪಾರ್ಕಿಂಗ್. ಆ್ಯಂಡ್ ಇದು ನಟರಾಜ ಸರ್ವಿಸ್. ಇದು ಎಂಟ್ರೆನ್ಸ್ ಅಂತ ಬರೆದಿದ್ದಾರೆ. ಈಗ ಕಾಣಿಸ್ತಾ ಇದೆಯಾ ಲೈಟು? ಸಿ ಲೈಟ್. ಎಸ್, ಬಂದ್ವಿ ಸ್ಟೇಡಿಯಂಗೆ. ಕಮ್, ಒಳಗಡೆ ಹೋಗೋಣ. ಡರ್ಬಿ ಶೇರ್ ಕೌಂಟಿ ಕ್ರಿಕೆಟ್ ಕ್ಲಬ್. ಸೊ ಎಸ್, ದಿಸ್ ಇಸ್ ದ ಟಿಕೆಟ್. ಇಸ್ ಕ್ಯಾಮ್ರಾಮನ್ನೇ ನಾನು ಕ್ಯಾಮ್ರಾದಲ್ಲಿ ಹಿಡಿತಾ ಇದ್ದೀನಿ ನೋಡಿ, ಅವರ ಕ್ಯಾಮ್ರಾಮನ್ನು. ಸೊ ಎಸ್, ಟಿಕೆಟ್ ಸಿಕ್ತು, ಎಲ್ಲ ಸಿಕ್ತು. ವಿಲ್ ರನ್ ಇನ್ ಟು ದ ಗ್ರೌಂಡ್. ಸಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಟೂಲ್ಸು, ನೈಫ್ಸು ಎಲ್ಲ ಅಲೋ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅವರ್ ಟಿಕೆಟ್. ನೋಡಿ ಗೈಸ್, ಇಲ್ಲಿ ಬ್ಯಾಗ್ ಚೆಕ್ ಮಾಡ್ತಾರೆ. ಯು ನೋ ವಾಟ್, ನಾವು ಬ್ಯಾಗೇ ತಂದಿಲ್ಲ. ನಮ್ಗೆ ಯಾವುದೇ ರೀತಿಯಾದ ಸ್ಕ್ಯಾನ್ ಮಾಡ್ತಾರೆ ಆ ಸ್ಕ್ಯಾನರ್ನ. ಸೊ ನಿಮ್ಮದು ಟಿಕೆಟ್ ಕನ್ಫರ್ಮ್ ಇದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ.
ಇಲ್ಲೆಲ್ಲ ಸ್ಟಾಲ್ಸ್ ಹಾಕಿದ್ದಾರೆ. ಸ್ಟಾಲ್ಸ್ ಸ್ಟಾಲ್ಸ್ ಸ್ಟಾಲ್ಸ್. A little bit of a warning right now, because just to remind you, this is a game of big action, big hits, and whenever something massive happens out here on the pitch, from you guys, this is what you're going to see. I can see the heat from here and guys. Guys, we are looking for our seat. ಎಲ್ಲಿದೆ ಸೀಟ್ ಅಂತ ಹುಡುಕ್ತಾ ಇದೀವಿ. To seeing that a lot this evening, and we're set. How are you feeling? Sexy. The game is tough. ಹಳೇದು ಯಾವ್ದು ರೆಕಾರ್ಡೆಡ್ ಆಗ್ತದೆ. So it's great to see you standing in front of me here, missing out those 40 eyes. You're fully fit and ready to go for this big T20 summer coming up. ನೋಡಿ, ನ್ಯೂಜಿಲೆಂಡ್ ಮತ್ತೆ ಇಂಗ್ಲೆಂಡ್ ಫ್ಲಾಗ್ Maddie Green, ಹಾರಿಸ್ತಾ ಇದ್ದಾರೆ. Izzy Shah, ನ್ಯೂಜಿಲೆಂಡ್, Jessica, ವೈಟ್ ಇರೋದು ಇಂಗ್ಲೆಂಡ್ ಫ್ಲಾಗ್. Rose Green. ಗೈಸ್, ಅದು ಯಾರೋ ಇಂಗ್ಲೆಂಡ್ ಟೀಮ್ ಅವಳು, The season. ಜರ್ಸಿ ನಂಬರ್ 63. ಎಲ್ಲಿದ್ಲ ಅವಳು ಫಸ್ಟ್? RCB ಬಂದು RCB ಅಲ್ಲಿ ಫೇಮಸ್ ಬೌಲರ್ ಫೇಮಸ್ ಬೌಲರ್ ಅಂತೆ. ಅವಳು ಬಂದಾಗೆಲ್ಲ ಆರ್ ಸಿ ಬಿ ಸಿಗ್ತಾ ಇದ್ದಾರೆ. T20 series. This is ಇದು England versus New Zealand. ಯಾಕೆ ಫಸ್ಟ್ ಬಾಲಿಂಗ್ ಒಳ್ಳೆ ಆಗ್ತಾನೆ. ಇಂಗ್ಲೆಂಡ್ ಬಂದ್ಬಿಟ್ಟು ಬೌಲಿಂಗ್, ನ್ಯೂಜಿಲೆಂಡ್ ಬಂದ್ಬಿಟ್ಟು ಬ್ಯಾಟಿಂಗ್. ಫಸ್ಟ್ ಬೌಲ್ ಆಗ್ತಾ ಇದ್ದಾರೆ ಬೆಲ್. ಕ್ರೇಜಿ ಕ್ರೇಜಿ ಗೈಸ್, ಫಸ್ಟ್ ಬಾಲ್ ವಿಕೆಟ್. ಕ್ರೇಜಿ. ಅಯ್ಯೋ, ಬೆಲ್ಲಂತೆ ನೋಡಿ ಗೈಸ್ ಎಲ್ಲರೂ. ನಮ್ಮ ಮನೆಯವ್ರಿಗಂತೂ ಬೆಲ್ದೇ ಚಿಂತೆ. Now two contestants running against each other. Balls. We've got prizes to be won for who is the fastest. It could be Stanley. Guys, England won the match. RCB! RCB! ಗೈಸ್, ಎಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀನಿ ಕ್ರಿಕೆಟರ್ಸ್ನ. ಇಟ್ಸ್ ಮೈ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಸೀರಿಯಸ್ಲಿ ಸೋ ಬ್ಲೆಸ್ಡ್, so lucky day today. Look at the happiness, guys. So happy, so happy. ಗೈಸ್, ಇವಾಗಷ್ಟೇ ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ರೂ ಕೂಡ
ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು, ಸಕ್ಕತ್ತಾಯಿತು ಮ್ಯಾಚು. ಆ್ಯಂಡ್ ಫಾರ್ ಮೋರ್ ಇನ್ಫಾರ್ಮೇಷನ್ ನಾನು ನಿಮಗೆ ಮನೆಗೆ ಹೋದ್ಮೇಲೆ ವಿಡಿಯೋನೇ ಎಂಡ್ ಮಾಡ್ತೀನಿ. ಬಟ್ ಗೈಸ್ ನಿಮಗೆಲ್ಲ ಏನೋ ಹೇಳಬೇಕು, ಪ್ಲೀಸ್ ವೆಯ್ಟ್ ಮಾಡಿ. ಮನೆಗೆ ಹೋಗಿ ಆ ವಿಚಾರ ಏನು ಅಂತ ಹೇಳ್ತೀನಿ, ಓಕೆನಾ? ಸ್ಟೇ ಟ್ಯೂನ್ ಗೈಸ್. ಗೈಸ್ ಇವಾಗಷ್ಟೇ ಮನೆಗೆ ಬಂದ್ವಿ. ಟೈಮ್ ಬಂದ್ಬಿಟ್ಟು 10:30 ಆಗಿದೆ. ಇನ್ಮೇಲೆ ಊಟ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೋಬೇಕು. ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅಂತಂದರೆ, ಮ್ಯಾಚ್ ಅಂತೂ ಸೂಪರ್ ಆಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಆಲ್ರೆಡಿ ಹಿಂದಿನ ವಿಡಿಯೋಸಲ್ಲಿ ನೋಡಿದರೆ ಆ ಪ್ಲೇಯರ್ಸ್ ಎಷ್ಟು ಕೈಂಡ್ ಆಗಿದ್ರು ಗೊತ್ತಾ. ಯಾರೇ ಮಕ್ಕಳು ಕೇಳಿದ್ರು, ಯಾರೇ ಸಿಗ್ನೇಚರ್ ಕೇಳಿದ್ರು, ಸೆಲ್ಫಿ ಕೇಳಿದ್ರು, ದೇ ವರ್ ಸೋ ಕೈಂಡ್. ಸೆಲ್ಫಿ ಕೊಡ್ತಾಯಿದ್ರು, ಸಿಗ್ನೇಚರ್ ಹಾಕ್ತಾಯಿದ್ರು, ಆ್ಯಂಡ್ ಆಟೋಗ್ರಾಫ್ ಕೊಡ್ತಾಯಿದ್ರು. ದೇ ವರ್ ಸೋ ಕೈಂಡ್. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಅಷ್ಟು ಹತ್ತಿರದಿಂದ ಕ್ರಿಕೆಟ್ ಪ್ಲೇಯರ್ಸ್ನ ನೋಡಿದ್ದು. ಬ್ಯಾಂಗ್ಳೂರಲ್ಲಿ RCB ಮ್ಯಾಚ್ಗೆ ಹೋದಾಗ ಅದು ವಿಮೆನ್ಸ್ ಮ್ಯಾಚನೇ, ಬಟ್ ಡಿಸ್ಟೆನ್ಸ್ ತುಂಬ ಜಾಸ್ತಿ ಇತ್ತು. ಗ್ರೌಂಡ್ಗೂ ಮತ್ತೆ ನಾವು ಕೂತಿರ್ತೀವಲ್ಲ ಸೀಟ್, ಅಲ್ಲಿ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಇಲ್ಲಿ ಅಷ್ಟು ಡಿಸ್ಟೆನ್ಸ್ ಇರಲಿಲ್ಲ. ಹಾಗಾಗಿ ತುಂಬ ಹತ್ತಿರದಿಂದ ನೋಡೋಕ್ಕೆ ಚಾನ್ಸ್ ಸಿಕ್ತು. ಮ್ಯಾಚ್ ಮುಗಿದ್ಮೇಲಂತೂ ನ್ಯೂಜಿಲ್ಯಾಂಡ್ ಆಗಿರ್ಬೋದು, ಇಂಗ್ಲೆಂಡ್ ಪ್ಲೇಯರ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಕೈಂಡಾಗಿ ಬಿಹೇವ್ ಮಾಡಿದ್ರು. ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ. ತುಂಬ ಪ್ಲೇಯರ್ಸ್ ಜೊತೆ ಸೆಲ್ಫೀಸ್ ತೊಗೊಂಡೆ ಫಸ್ಟ್ ಟೈಮ್ ಗುರು. ನನ್ನ ಲೈಫಲ್ಲಿ ಇದು ನಿಜವಾಗ್ಲೂ ಮರೆಯಲ್ಲ. ನಾನು ಕ್ರಿಕೆಟ್ ಪ್ಲೇಯರ್ಸ್ ಜೊತೆ ನನ್ನೊಂದು ಫೋಟೋ ಇದೆ, ಒಂದು ಮೆಮೊರಿ ಇದೆ ಅಂದರೆ ಅದು ಡರ್ಬಿಯಲ್ಲೇ ಆಗಿರೋದು. ಈ ಒಂದು ಹಿಸ್ಟ್ರಿ, ಈ ಒಂದು ಮೆಮೊರಿ ನನಗೆ ಕೊನೆವರೆಗೂ ನನಗೆ ನೆನಪಲ್ಲಿರುತ್ತೆ. ಆ್ಯಂಡ್ ಕೊನೆವರೆಗೂ ನನಗೆ ಸ್ಪೆಷಲ್ ಆಗಿರುತ್ತೆ ಈ ಒಂದು ಮೂಮೆಂಟ್. ನ್ಯೂಜಿಲ್ಯಾಂಡ್ ಅವರು 136 ಕೊಟ್ಟಿದ್ರು ಟಾರ್ಗೆಟ್, ಇಂಗ್ಲೆಂಡ್ಗೆ 136 ಹೊಡೆದ್ರು. 137 ಟಾರ್ಗೆಟ್ ಕೊಟ್ಟಿದ್ರು ಇಂಗ್ಲೆಂಡ್ ಅವ್ರಿಗೆ, ನ್ಯೂಜಿಲ್ಯಾಂಡು. ಆ್ಯಂಡ್ ಇಂಗ್ಲೆಂಡ್ ಹಿಂಗೆ ಹೊಡೆದ್ಬಿಟ್ಟು ಗೆದ್ದುಬಿಟ್ರು. ಯಾಕೆ ಇಂಗ್ಲೆಂಡ್ಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸ್ತು ಅಂದರೆ, ನಾವು ಇಂಡಿಯಾದಲ್ಲೇ ಇರ್ಬೋದು, ಇಂಡಿಯಾದವರೇ ಆಗಿರ್ಬೋದು, ಬಟ್ ಈಗ ಸದ್ಯಕ್ಕೆ ನಾವು ಊಟ ತಿಂತಾ ಇರೋದು ಇಂಗ್ಲೆಂಡ್ದಲ್ವಾ. ಹಿಂದೂ ಮನೆಗೆ ದ್ರೋಹ ಬಗೆಬಾರ್ದು ಅಂತಾರಲ್ಲ, ಹಾಗೆ ಇದು ನಮ್ಗೆ ಅನ್ನ ಕೊಡ್ತಾ ಇದೆ. ಅದಕ್ಕೆ ನಾವು ಇಂಗ್ಲೆಂಡಿಗೆ ಸಪೋರ್ಟ್, ನಾವು ಅಲ್ಲ, ನನ್ನ ಗಂಡದ ಬಗ್ಗೆ ಗೊತ್ತಿಲ್ಲ, ನಾನು ಇಂಗ್ಲೆಂಡಿಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ಇಂಗ್ಲೆಂಡಿಗೆ ಸಪೋರ್ಟ್ ಮಾಡಿದೆ. ಆ್ಯಂಡ್ ಇಂಗ್ಲೆಂಡ್ ಕೂಡ ಗೆತ್ತು. ಹ್ಯಾಪಿ ಮೂಮೆಂಟ್. ಇದಾಗಿತ್ತು ನನ್ನ ಕ್ರಿಕೆಟ್ ವ್ಲಾಗ್, ಕ್ರಿಕೆಟ್ ಮ್ಯಾಚ್ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಕ್ ನಾವು ಇನ್ನೂ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ದಟ್ ಈಸ್ ವೆರಿ 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 ಸರ್ಪ್ರೈಸ್. ಅದು ನಿಮಗೆ ಇದೇ ಥರ ವ್ಲಾಗ್ ಅಲ್ಲಿ ನೋಡಿ ತಿಳ್ಕೊಳ್ಳಿ. ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. ನಾನು ಸ್ಟೋರಿ ಹಾಕ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಆಕ್ಟಿವ್ ಆಗಿರ್ತೀನಿ ಆ್ಯಂಡ್ ಅಪ್ ಟು ಡೇಟ್ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇಫ್ ಯು ವಾಂಟ್ ಟು ನೋ ಕಾಯಕ್ಕೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ನನ್ನ ಇನ್ಸ್ಟಾ ID ಬಂದ್ಬಿಟ್ಟು ವರ್ಸಟೈಲ್ ವಿಶು. ಓಕೆನಾ? ಎಸ್ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್, ನೆಕ್ಸ್ಟ್ ಟ್ರಿಪ್. ಅದನ್ನು ಕೂಡ ಸೀರೀಸ್ ಆಗಿ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಲೈಕ್ ಮಾಡಿ, ಶೇರ್ ಮಾಡಿ, ಎಕ್ಸ್ಕ್ಯೂಸ್ ಮೀ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಗೈಸ್, ಬಾಯ್ ಬಾಯ್.